ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗಿದೆ. ಅರ್ಹ ಫಲಾನುಭವಿ ಏನಿದ್ದಾರೆ ಅವರನ್ನ ಪತ್ತೆ ಹಚ್ಚಲು ಮರುಪರಿಶೀಲನೆ ಶುರು ಮಾಡಿದೆ ಸರ್ಕಾರ. ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ಏನಿದೆ ಅದು ಶುರುವಾಗಿದೆ. ಅರ್ಹ ಫಲಾನುಭವಿ ಏನಿದ್ದಾರೆ ಅವರನ್ನ ಪತ್ತೆ ಹಚ್ಚಲು ಮರುಪರಿಶೀಲನೆ ಶುರು ಆಗಿದೆ. ಇವಾಗ ಅಕ್ರಮ ತಡೆಯಲು ಸರ್ಕಾರದಿಂದ ರೀವೆರಿಫಿಕೇಶನ್ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಹಣ ಸತ್ತವರ ಅಕೌಂಟ್ಗೂ ಹೋಗ್ತಾ ಇದೆ, ಯಾರ್ಯಾರ ಅಕೌಂಟಿಗೆ ಹೋಗ್ತಾ ಇದೆ, ಬೇರೆಯವರು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಹೋಗಬೇಕು ಅಂಥೇಳಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಸೊ ಇವಾಗ ಪರಿಷ್ಕರಣೆ ಆಗುತ್ತೆ. ನಿಮ್ಮ ಬಯೋಮೆಟ್ರಿಕ್ ಇರಬೇಕು, ನಿಮ್ಮ ಮುಖದ ಚೆಹರೆಯನ್ನು ಮತ್ತೊಂದು ಸರಿ ಸ್ಕ್ಯಾನ್ ಮಾಡ್ತಾರೆ. ನೀವು ನಿಜವಾಗಿಯೂ ಫಲಾನುಭವಿಗಳ ಅಥವಾ ಫೇಕ್ ಐ ಡಿಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಇವೆಲ್ಲದರ ಬಗ್ಗೆ ಕೂಡ ಪರಿಷ್ಕರಣೆ ಆಗುತ್ತೆ, ಪರಿಶೀಲನೆ ಮಾಡ್ತಾರೆ. ನೀವು ನಿಜವಾಗಲೂ ಫಲಾನುಭವಿಗಳು, ಆ ದುಡ್ಡನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅರ್ಹರು ಅನ್ನೋದಾದರೆ ನೀವು ಮತ್ತೆ ಅದೇ ಒಂದು ಯೋಜನೆಯಲ್ಲಿ ಮುಂದುವರಿತೀರಿ. ಇಲ್ಲ ಅಂತ ಅಂದರೆ ನಿಮ್ಮ ಯೋಜನೆಯ ಏನು ದುಡ್ಡು ಬರ್ತಾ ಇತ್ತು ಅದು ಕಟ್ ಆಗುತ್ತೆ. ನೋಡಿ, ಗೃಹಲಕ್ಷ್ಮಿ ಪರಿಷ್ಕರಣೆ ಕುರಿತು ಸಿಎಂ ಡಿ ಕೆ ಶಿವಕುಮಾರ್ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರು. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಮರುಪರಿಶೀಲನೆಗೆ ಚಾಲನೆ ನೀಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ, ಮನೆ ಮನೆ ಸಮೀಕ್ಷೆ ಆರಂಭ ಆಗಿದೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸ ಅರ್ಜಿ ಕಡ್ಡಾಯ. ಮರುಪರಿಶೀಲನೆಯಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ಗೆ ಅವಕಾಶ ಇದೆ. ಮುಖಚಹರೆ ದೃಢೀಕರಣ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಯಾರು ನಿಜವಾಗಲೂ ಫಲಾನುಭವಿಗಳೋ ಅವರಿಗೆ ಈ ಯೋಜನೆಯ ದುಡ್ಡು ಬರುತ್ತೆ, ಯಾರು ಅಲ್ವೋ ಅವರಿಗೆಲ್ಲ ಬರೋದಿಲ್ಲ. ಈ ಯೋಜನೆಗೆ ಇವತ್ತಿಂದ ಚಾಲನೆಯನ್ನು ಕೊಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಮರುಪರಿಶೀಲನೆಗೆ ಚಾಲನೆಯನ್ನು ಕೊಡಲಾಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಮತ್ತು ಮುಖಚಹರೆ ದೃಢೀಕರಣ ಆಗಬೇಕು, ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಬೇಕಾಬಿಟ್ಟಿಯಾಗಿ ಕಟ್ ಮಾಡಲ್ಲ, ನಿಮ್ಮದು ಬಯೋಮೆಟ್ರಿಕ್ ಆಗಬೇಕು. ನಿಮ್ಮ ಬೆರಳಿನ ಏನಿದೆ ಬಯೋಮೆಟ್ರಿಕ್ನಲ್ಲಿ ನಿಮ್ಮ ಬೆರಳನ್ನು ಇಟ್ಟು ನೀವು ಅಂತೇಳಿ ಖಚಿತ ಆಗಬೇಕು. ಮತ್ತು ನಿಮ್ಮ ಮುಖ ಸ್ಕ್ಯಾನ್ ಆಗುತ್ತೆ, ಮುಖಚಹರೆ ಸ್ಕ್ಯಾನ್ ಆಗುತ್ತೆ. ಆ ಎಲ್ಲದರಲ್ಲೂ ಕೂಡ ನೀವೇ ಫಲಾನುಭವಿಗಳು, ಮನೆಯ ಯಜಮಾನಿ ನೀವೇ, ಯಾರು ನಿಮ್ಮ ಹೆಸರಿನಲ್ಲಿ ಮತ್ತೊಬ್ಬರಿಗೆ ದುಡ್ಡು ಹೋಗ್ತಾ ಇಲ್ಲ, ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ಅನ್ನೋದಾದರೆ ಈ ಯೋಜನೆ ಮತ್ತೆ ನಿಮಗೆ ಮುಂದುವರಿಯುತ್ತೆ. ಅಥವಾ ಫೇಕ್ ಆಗಿದೆ, ಅವರು ಡೆತ್ ಆದರೂ ಕೂಡ ಆ ಅಮೌಂಟ್ ಬರ್ತಾ ಇದೆ, ಆ ಅಮೌಂಟ್ ಬೇರೆಯವರು ಖರ್ಚು ಮಾಡ್ತಾ ಇದ್ದಾರೆ, ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯೋಜನೆಯ ಲಾಭ ಏನಿದೆ ಮುಂದುವರಿಯೋದಿಲ್ಲ, ಕಟ್ ಆಗುತ್ತೆ ಆ ಯೋಜನೆ.